ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ಕೃಷಿ ಇಲಾಖೆ ಕಡೆಯಿಂದ ರೈತರಿಗೆ ಕಡ್ಡಾಯವಾಗಿ ಸೆಂಟ್ರಲ್ ಫಾರ್ಮರ್ ಐಡಿನ ರಚನೆ ಮಾಡ್ಕೊಳ್ಬೇಕು ಅಂತ ಹೊಸ ಆದೇಶನ ಹೊರಡಿಸಿದ್ದು, ನೀವು ಕೂಡ ರೈತರಾಗಿದ್ರೆ ಪಿಎಂ ಕಿಸಾನ್ ಹಣ ಅಥವಾ ಇನ್ನಿತರ ಸರ್ಕಾರದ ಯೋಜನೆಗಳ ಹಣವನ್ನ ಪಡ್ಕೋಬೇಕಾಗಿತ್ತಂದ್ರೆ ಸೆಂಟ್ರಲ್ ಫಾರ್ಮರ್ ಐಡಿನ ಯಾವ ರೀತಿಯಾಗಿ ನಾವು ರಚನೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಒಂದು ವಿಡಿಯೋದಲ್ಲಿ ನೀವೇ ಸ್ವತಃ ಅಂದ್ರೆ ರೈತರೇ ಸ್ವತಃ ತಮ್ಮ ಮೊಬೈಲ್ ಅಲ್ಲಿ ಸೆಂಟ್ರಲ್ ಫಾರ್ಮರ್ ಐಡಿನ ಯಾವ ರೀತಿಯಾಗಿ ಮಾಡಿಕೊಳ್ಳುವುದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಕೂಡ ರೈತರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಉಪಯೋಗವಂತ ಮಾಹಿತಿಗಳು ಮತ್ತು ಸರ್ಕಾರದ ಯೋಜನೆಗಳ ಮಾಹಿತಿನ ನಮ್ಮ ಆರ್ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ನಾವು ಹಾಕ್ತಾ ಇರ್ತೇವೆ. ಸೊ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈಗ ರೈತರಿಗೆ ಕೃಷಿ ಇಲಾಖೆ ಕಡೆಯಿಂದ ಹೊಸದಾಗಿ ಅಪ್ಡೇಟ್ ಬಂದಿದ್ದು, ರೈತರೆಲ್ಲರೂ ಕಡ್ಡಾಯವಾಗಿ ಸೆಂಟ್ರಲ್ ಫಾರ್ಮರ್ ಐಡಿನ ನೋಂದಣಿ ಮಾಡ್ಕೋಬೇಕು. ಅದು ಕೂಡ ಫ್ರೂಟ್ಸ್ ಆನ್ಲೈನ್ ಪೋರ್ಟಲ್ ಅಲ್ಲಿ ನೀವು ರಚನೆಯನ್ನ ಮಾಡ್ಕೋಬೇಕಾಗ್ತದೆ. ಸೊ ಫ್ರೂಟ್ಸ್ ತಾಂತ್ರಿಕದಲ್ಲಿ ತಾವು ಕಡ್ಡಾಯವಾಗಿ 4 ಇಂಪಾರ್ಟೆಂಟ್ ಪ್ರಕ್ರಿಯೆಯನ್ನ ಮಾಡಬೇಕಾಗ್ತದೆ. ಒಂದನೇದು ಮೊಬೈಲ್ ಸಂಖ್ಯೆ ನವೀಕರಿಸಬೇಕು, ನಂತರ ರೈತರ KYC ಮಾಡಿಸುವುದು, ಮೂರನೇದು ರೈತರಿಂದ ಒಂದು ಕನ್ಸೆಂಟ್ ಅಥವಾ ಸಹಮತಿ ಪತ್ರ ಪಡಿಬೇಕು, ನಾಲ್ಕನೇದಾಗಿ ತಮ್ಮ ಎಲ್ಲಾ ಜಮೀನಿನ ವಿವರಗಳನ್ನ FID ಗೆ ಜೋಡಣೆ ಮಾಡ್ಕೋಬೇಕು. ಈ 4 ಮಾಡ್ಕೋದ್ರಿಂದ ತಮ್ಮ ಒಂದು ಸೆಂಟ್ರಲ್ ಐಡಿ ರಚನೆ ಆಗ್ತದೆ. ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಯಾವ ರೀತಿಯಾಗಿ ತಾವು ಸೆಂಟ್ರಲ್ ಐಡಿನ ಸ್ವತಃ ಮೊಬೈಲ್ ಅಲ್ಲಿ ರಚನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಾದ್ರೆ ಬನ್ನಿ, ಈಗ ಡೈರೆಕ್ಟ್ ಆಗಿ ನಾನು ನಿಮಗೆ ವೆಬ್ಸೈಟ್ ಗೆ ಕರ್ಕೊಂಡು ಹೋಗ್ತೀನಿ. ಸೊ ಮೊದಲಿಗೆ ತಾವು ಈ ಒಂದು ಫ್ರೂಟ್ಸ್ ವೆಬ್ಸೈಟ್ ಗೆ ಬರಬೇಕಾಗ್ತದೆ. ಸೊ ಇದನ್ನ ನೀವು ಓಪನ್ ಮಾಡ್ಕೋಬೇಕಾದ್ರೆ ತಮ್ಮ ಮೊಬೈಲ್ ಅಲ್ಲಿ ಫ್ರೂಟ್ಸ್ ಅಥವಾ ಟೈಪ್ ಮಾಡ್ಕೋಬೇಕು. ಈ ರೀತಿ ಒಂದು ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಬರುತ್ತೆ, ಅಥವಾ ಇದರ ಲಿಂಕ್ ಬೇಕಿದ್ರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ತಾವು ಈ ಒಂದು ವೆಬ್ಸೈಟ್ ಗೆ ಬರಬಹುದು. ಸ್ನೇಹಿತರೆ, ತಾವು ಬಂದಾದ್ಮೇಲೆ ಈ ರೀತಿ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಇಲ್ಲಿ ಸ್ಕಿಪ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ಕಿಪ್ ಆದ್ಮೇಲೆ ಸ್ನೇಹಿತರೆ ನಂತರ ಈ ರೀತಿ ಒಂದು ಆಪ್ಷನ್ ಓಪನ್ ಆಗ್ತವೆ. ಇಲ್ಲಿ ಟಾಪ್ ಕಾರ್ನರ್ ಅಲ್ಲಿ ನೋಡ್ತಾ ಇರಬಹುದು ಲಾಗಿನ್, ಇನ್ನೊಂದು ಸಿಟಿಜನ್ ಲಾಗಿನ್ ಅಂತ ಇರುತ್ತೆ. ಸೊ ನೀವು ಇಲ್ಲಿ ಸಿಟಿಜನ್ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಿಟಿಜನ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈಗ ನಮಗೆ ಸಿಟಿಜನ್ ಲಾಗಿನ್ ಇಲ್ಲ ಅಂತಂದ್ರೆ ಸಿಟಿಜನ್ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೋಬೇಕು. ಫಸ್ಟ್ ಗೆ ನಾವು ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಮಗೆ ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಆವಾಗ ಇಲ್ಲಿ ಯೂಸರ್ ನೇಮ್, ಮೊಬೈಲ್ ಸಂಖ್ಯೆ ಮತ್ತು ಪಾಸ್ವರ್ಡ್ ಅನ್ನು ಹಾಕೊಂಡು ಲಾಗಿನ್ ಆಗಬೇಕಾಗ್ತದೆ. ಸೊ ಈಗ ನಾವು ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವು ಸಿಟಿಜನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಸೊ ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ವಿ. ಸಿಟಿಜನ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಿಪಾರ್ಟ್ಮೆಂಟ್ KYC ಮಾಡಬೇಕಾಗುತ್ತೆ. ಯಾರು ರೈತರಿದ್ರಿ ಅವರ ಒಂದು ಆಧಾರ್ ಸಂಖ್ಯೆ ಹಾಕೋಬೇಕು. ನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ 4 ರೀತಿಯಾಗಿ ಅಥೆಂಟಿಕೇಶನ್ ಅನ್ನ ಕೊಡಬೇಕಾಗ್ತದೆ. ಒಂದು OTP, ಇನ್ನೊಂದು ಫೇಸ್, ಇನ್ನೊಂದು ಫಿಂಗರ್, ಆಮೇಲೆ ಇನ್ನೊಂದು ಏರೀಸ್ ಕ್ಯಾಪ್ಚರ್ ಅಂತ. ಸೊ ಸಿಂಪಲ್ ಆಗಿ ತಮಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇದ್ರೆ OTP ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕೊಂಡು OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. OTP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ತಮಗೆ ಕೆಳಗಡೆ ಈಗ ರಿಕ್ವೆಸ್ಟ್ OTP ಅಥವಾ ಜನರೇಟ್ OTP ಅಂತ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೆಸಿಂಗ್ ಆಗಿ ಆ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಏನ್ ಲಿಂಕ್ ಇರುತ್ತೆ ಅವರ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ. ಸೊ ಇಲ್ಲಿ OTP ನ ಹಾಕಿ ಸಲ್ಲಿಸಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ರೈತರ ಒಂದು ಹೆಸರು ಬರುತ್ತೆ, ಇಲ್ಲಿ ನೋಡ್ತಿರಬಹುದು. ಸ್ನೇಹಿತರೆ, ಈಗ ಅಕೌಂಟ್ ಕ್ರಿಯೇಟ್ ಆಗ್ತಾ ಇದೆ. ಇಲ್ಲಿ ರೈತರ ಹೆಸರು ಬಂದಿರುತ್ತೆ, ಮೊಬೈಲ್ ಸಂಖ್ಯೆನ ಹಾಕೊಂಡು ಪ್ರೊಸೀಡ್ ಮೇಲೆ ನಾವು ಕ್ಲಿಕ್, ಇಲ್ಲಿ ಇಮೇಲ್ ಐಡಿ ನೋ ಅಂತಾನೆ ಇರಲಿ. ಸೊ ಈಗ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋಣ. ಸ್ನೇಹಿತರೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದ್ ಸಾರಿ ಆ ಒಂದು ಮೊಬೈಲ್ ಸಂಖ್ಯೆಗೆ OTP ಹೋಗಿರುತ್ತೆ. ಇಲ್ಲಿ ಒಂದು ಪಾಪಪ್ ಮೆಸೇಜ್ ಕೂಡ ಬರ್ತಾ ಇದೆ, ನೋಡ್ತಿರಬಹುದು. ಐ ಸೆಕ್ಯೂರಿಟಿ ಒನ್ ಟೈಮ್ ಪಾಸ್ವರ್ಡ್ ಸೆಂಟ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಪ್ಲೀಸ್ ಎಂಟರ್ OTP ಅಂತ. ಇಲ್ಲಿ ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಓಕೆ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಮೊಬೈಲ್ ಸಂಖ್ಯೆಗೆ ನೀವು OTP ನ ಹಾಕೋಬೇಕು. ಸೊ ಇಲ್ಲಿ OTP ನ ನಾವು ಹಾಕೊಳ್ಳೋಣ. ಸೊ OTP ನ ಹಾಕೊಂಡು ಸಬ್ಮಿಟ್ ಒಂದು ಆಪ್ಷನ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಲಾಗಿನ್ ಆಗ್ಲಿಕ್ಕೆ ಒಂದು ಪಾಸ್ವರ್ಡ್ ಅನ್ನ ತಾವೇ ಸ್ವತಃ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಪಾಸ್ವರ್ಡ್ ಬೇಕಂತ ಅನ್ಕೊಂಡಿದ್ರಿ ಆ ರೀತಿಯಾಗಿ ಇಲ್ಲಿ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮೇಲಿನ ಬಾಕ್ಸ್ ಅಲ್ಲಿ ನೀವು ನಿಮ್ಮ ಒಂದು ಪಾಸ್ವರ್ಡ್ ಹಾಕೊಳ್ಳಿ. ಅದೇ ರೀತಿಯಾಗಿ ಕೆಳಗಡೆ ಕೂಡ ಮೇಲೆ ಏನ್ ಹಾಕಿರ್ತೀರಿ ಸೇಮ್ ಪಾಸ್ವರ್ಡ್ ಅನ್ನು ಹಾಕಿ ಕನ್ಫರ್ಮೇಶನ್ ಕೊಟ್ಟು ಕ್ರಿಯೇಟ್ ಪಾಸ್ವರ್ಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈಗ ನಾವು ಎರಡು ಕಡೆ ಸೇಮ್ ಪಾಸ್ವರ್ಡ್ ಅನ್ನು ಹಾಕೊಂಡು ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಸಕ್ಸಸ್ಫುಲಿ ಅಕೌಂಟ್ ಕ್ರಿಯೇಟೆಡ್ ಅಂತ ಬರುತ್ತೆ. ನಿಮಗೂ ಕೂಡ ಈ ರೀತಿಯಾಗಿ ಸಕ್ಸಸ್ಫುಲ್ ಅಕೌಂಟ್ ಕ್ರಿಯೇಟ್ ಆಗಬೇಕು. ಸ್ನೇಹಿತರೆ, ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಇಲ್ಲಿ ಇನ್ನೊಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಟೇಕ್ ಮೀ ಇನ್ ಟು ದಿ ಲಾಗಿನ್ ಪೇಜ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡ್ತಿರಬಹುದು ಸಿಟಿಜನ್ ಲಾಗಿನ್ ಅಲ್ಲಿ ಸೊ ತಾವು ಆವಾಗಲೇ ಏನು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಆ ಪಾಸ್ವರ್ಡ್ ಇಲ್ಲಿ ಹಾಕಬೇಕು. ಸೊ ರೈತರ ಮೊಬೈಲ್ ಸಂಖ್ಯೆ ಹಾಕೊಂಡು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಈಗ ನಾವು ಫ್ರೂಟ್ಸ್ ಅಲ್ಲಿ ಲಾಗಿನ್ ಆಗೋಣ. ಸ್ನೇಹಿತರೆ, ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಹೋಗುತ್ತೆ. ಪ್ರತಿ ಸಾರಿಯೂ ಇಲ್ಲಿ ತಾವು ಲಾಗಿನ್ ಆಗ್ಲಿಕ್ಕೆ OTP ಕೇಳುತ್ತೆ ಸ್ನೇಹಿತರೆ, ಹೀಗಾಗಿ OTP ಕಂಪಲ್ಸರಿ ಆಗಿದೆ. ಸ್ನೇಹಿತರೆ, ಇಲ್ಲಿ ಮೊಬೈಲ್ ಸಂಖ್ಯೆಗೆ ರಿಸೀವ್ ಆಗಿರುವಂತಹ OTP ಹಾಕೊಳ್ಳಿ. ನಂತರ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಚರ್ ಅನ್ನ ಹಾಕೊಳ್ಳಿ ಸ್ನೇಹಿತರೆ. ಅದಾದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ತಮ್ಮ ಒಂದು
ಒಂದು ಫ್ರೂಟ್ಸ್ ಇಲ್ಲಿ ಲಾಗಿನ್ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಮೇಲ್ಗಡೆ ಕೂಡ ರೈತರ ಹೆಸರು ಬರುತ್ತೆ ಸ್ನೇಹಿತರೆ, ನೋಡ್ತಿರ್ಬೋದು ರೈತರ ಹೆಸರು. ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಒಂದು ಹೊಸದಾಗಿ ಆಪ್ಷನ್ ಬಂದಿದೆ ಮ್ಯಾಂಡೇಟರಿ ಅಪ್ಡೇಷನ್ ಅಂತ. ಇಲ್ಲಿ ಮ್ಯಾಂಡೇಟರಿ ಆಪ್ಷನ್ ದಲ್ಲಿ ಮೊಬೈಲ್ ಸಂಖ್ಯೆ, KYC, ಫಾರ್ಮರ್ ಕನ್ಸ್ಟೆಂಟ್, ಇನ್ನೊಂದು ಲ್ಯಾಂಡ್ ಡಿಕ್ಲರೇಷನ್ ಅಂತ. ಸೆಂಟ್ರಲ್ ಫಾರ್ಮರ್ ID ಕ್ರಿಯೇಟ್ ಆಗಬೇಕಾದ್ರೆ ಮೊಬೈಲ್ ಸಂಖ್ಯೆನ ನೀವು ಅಪ್ಡೇಟ್ ಮಾಡ್ಕೋಬೇಕು, ನಂತರ KYC ನ ಮಾಡ್ಕೋಬೇಕು, ನಂತರ ಸ್ನೇಹಿತರೆ ಫಾರ್ಮರ್ ಕನ್ಸ್ಟೆಂಟ್ ಅನ್ನ ಮಾಡ್ಕೋಬೇಕು, ಹಾಗೆ ಲ್ಯಾಂಡ್ ಡಿಕ್ಲರೇಷನ್ ಕೊಡಬೇಕು. ಇವು 4 ಕೊಟ್ಟ ಮೇಲೆನೆ ತಾವು ಈ ಒಂದು ಸೆಂಟ್ರಲ್ ID ನ ಕ್ರಿಯೇಟ್ ಆಗುತ್ತೆ, ರಚನೆ ಆಗುತ್ತೆ. ಸೊ ಈ ರೀತಿಯಾಗಿ ತಾವು ಸೆಂಟ್ರಲ್ ಫಾರ್ಮರ್ ID ನ ಮೊಬೈಲ್ ಅಲ್ಲೇ ನೀವು ಮಾಡಿಕೊಳ್ಳಬಹುದಾಗಿದೆ ಸ್ನೇಹಿತರೆ. ಈ ರೀತಿಯಾಗಿ ಮೊದಲಿಗೆ ಫ್ರೂಟ್ಸ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಅನ್ನ ಹಾಕಿ ಇಲ್ಲಿ ಕಾಣಿಸುವಂತಹ ಈ 4 ಆಪ್ಷನ್ ಅನ್ನ ತಾವು ಮೊಬೈಲ್ ಅಲ್ಲೇ ಮಾಡ್ಕೋಬಹುದು. ಸದ್ಯಕ್ಕೆ ವಿಡಿಯೋ ಲೆಂತ್ ಬಹಳ ಆಗುತ್ತೆ ಅಂತ ನಾನು ಇಷ್ಟೇ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ 4 ಪ್ರೊಸೆಸ್ ಅನ್ನ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಂತ ನಾವು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ತಾವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಈ 4 ಆಪ್ಷನ್ ಅನ್ನ ಪಡೆಯುವುದು, ತಾವೇ ಮಾಡಿಕೊಳ್ಳುವುದು ಹೇಗೆ ಅಂತ ತಿಳಿಸಿಕೊಟ್ಟಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಆ 4 ಆಪ್ಷನ್, ಪ್ರತಿಯೊಂದು ಆಪ್ಷನ್ ಒಂದೊಂದಾಗಿ ಲೈವ್ ಅಲ್ಲಿ ನಿಮಗೆ ಒಂದೊಂದಾಗಿ ತಿಳಿಸಿಕೊಡ್ತೀನಿ. ಹೀಗಾಗಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.